ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಮಾರ್ನಿಂಗ್ ರೂಟೀನ್ ಚಾಲೂ ಮಾಡಿ ನೋಡ್ರಿ. ಚಿಕ್ಕದೊಂದು ರಂಗೋಲಿ, ಸಿಂಪಲ್ ಆಗಿರುವಂಥ ರಂಗೋಲಿ ಒಂದು ಡಿಸೈನ್ ನೋಡಿದ್ದೇನೆ ರೀ. ಹಂಗಾಗಿ ಅದನ್ನು ನೋಡಿಬಿಟ್ಟು ಈ ಥರ ಹಾಕಿದ್ರೆ ಆಯ್ತು ಅಂದ್ಕೊಂಡು ಇವಾಗ ಈ ಥರ ರಂಗೋಲಿ ಬಿಟ್ಟೇನ್ರಿ. ಹಾಗೆ ಕಲರ್ಸ್ ಇದ್ದು ಮನೆಯಲ್ಲಿ ಒಂದು ಸಿಂಪಲ್ ಆಗಿ ಒಂದು ಸ್ವಲ್ಪ ಲುಕ್ ಕಾಣಿಸುತ್ತೆ ಅಂದ್ಬಿಟ್ಟು ಈ ಥರ ಕಲರ್ ಕೊಟ್ಟೆ ನೋಡ್ರಿ. ಇಷ್ಟ ಆಗ್ತದೆ ಅಂದ್ಕೊಂಡೀನಿ. ಇಷ್ಟ ಆಗಿತ್ತು ಅಂದ್ರೆ ಕಾಮೆಂಟ್ಸಲ್ಲಿ ತಿಳಿಸಿ. ನೋಡ್ರಿ, ಇವಾಗ ಜಳಕ ಅದು ಮುಗಿಸ್ಕೊಂಡು ಪೂಜೆ ಅದು ಮುಗಿಸ್ಕೊಂಡೆ. ಅಮಾವಾಸ್ಯೆ ದಿನದ ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಹಂಗಾಗಿ ಈ ಥರ ಅದ ನೋಡಿ. ಪೂಜೆ ಅದು ಮುಗಿಸ್ಕೊಂಡು ಇವಾಗ ನಾನು ಏನು ಮಾಡ್ತೀನಿ ಬೆಳಗ್ಗೆ ರೂಟೀನು, ಮಾರ್ನಿಂಗ್ ರೂಟೀನು ಅಂತಂದು ನಿಮಗೂ ಕೂಡ ಶೇರ್ ಮಾಡ್ತೀನಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಲೈಕ್ ಕೊಡ್ತಾಯಿಲ್ಲ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇವತ್ತಿನ ಮಾರ್ನಿಂಗ್ ರೂಟೀನ್ ಏನೇನು ನಡೆಯುತ್ತೆ ಅನ್ನೋದು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ ಫ್ರೆಂಡ್ಸ್. ಹಂಗಾಗಿಬಿಟ್ಟು ಡೈಲಿ ನಂದು ಯಾವಾಗಾದರೂ ಇದ್ದರೆ ಇದೇ ಥರ ಪೂಜೆ ನಡೆಯುತ್ತೆ, ಹೂವಿದ್ದರೆ. ಹಾಗೆ ಮಾರ್ನಿಂಗು ಚಹಾ ಮಾಡೋಕ್ಕಿಟ್ಟೇನ್ರಿ. ಒಂದು ಸ್ವಲ್ಪ ಡಿಕಾಷನ್ ತಗೊಳ್ತೇನೆ ರೀ. ಬ್ಲ್ಯಾಕ್ ಟೀ ಸೋಸ್ಕೊಂಡು ಒಂದು ಸ್ವಲ್ಪ ತಗೊಂಡು ಕುಡಿತೇನೆ ರೀ. ಹಾಗೆ ನಮ್ಮ ಮನೆಯವರಿಗೆ ಒಂದು ಸ್ವಲ್ಪನೇ ಚಹಾದು ಮಾಡಿಕೊಡ್ತೇನೆ ರೀ. ಇವಾಗ ಒಂದು ಸ್ವಲ್ಪ ಬ್ಲ್ಯಾಕ್ ಟೀ ತಗೊಳ್ತಾ ಇದ್ದೀನಿ ರೀ. ಶೋಧಿಸ್ಕೊಂಡೆ ಒಂದು ಸ್ವಲ್ಪನೇ ಎತ್ತಿಟ್ಕೊಳ್ತಾ ಇದ್ದೀನಿ ರೀ. ಹಾಗೆ ಇವಾಗ ಅದಕ್ಕೊಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ಚಹಾ ಮಾಡಿ ಕೊಡ್ತೀನಿ ರೀ ಚಹಾ ಕುಡಿಯೋರಿಗೆ. ಇವತ್ತು ಆ ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ. ವಿಡಿಯೋ ಸ್ಕಿಪ್ ಮಾಡಿಬಿಟ್ರಿ, ವಿಡಿಯೋ ಪೂರ್ತಿ ನೋಡಿರಿ. ಹಾಗೆ ಒಂದು ಸ್ವಲ್ಪ ಪಲಾವ್ ಮಾಡಿದರೆ ಆಯಿತು. ಅಮಾವಾಸ್ಯೆ ದಿನ ರೊಟ್ಟಿ ಹಾಕೋಂಗಿಲ್ಲ ಫ್ರೆಂಡ್ಸ್. ಹಂಗಾಗಿಬಿಟ್ಟು ಮಕ್ಕಳಿಗೆ ಟಿಫಿನ್ಗೋಸ್ಕರ ನಾನು ಒಂದಿಷ್ಟು ಈರುಳ್ಳಿ, ಕ್ಯಾರೆಟು, ಈಗ ಬಟಾಣಿ ಸೀಸನ್ ಅಲ್ಲ ಫ್ರೆಂಡ್ಸ್. ಹಂಗಾಗಿಬಿಟ್ಟು ಅದನ್ನು ತೊಗೊಂಡು ಈ ಥರ ಒಂದು ಸ್ವಲ್ಪ ಪಲಾವು ಮಾಡ್ಕೊಂಡೇನಿ ರೀ. ಅವರು ಮಕ್ಕಳಿಗಿನ್ನ ಟಿಫಿನ್ಗಾಗುತ್ತೆ ಅವ್ರಿಗೆ ಅಂತ ಅಂದ್ಬಿಟ್ಟು. ಇವಾಗ ಮಧ್ಯಾಹ್ನದ ವಿಡಿಯೋ ಮತ್ತು ಸ್ಟಾರ್ಟ್ ಮಾಡಿದ್ದೆ ನೋಡ್ರಿ. ಮಧ್ಯಾಹ್ನ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೇನೆ ರೀ. ನೋಡೋಕೆ ಹೋಗ್ತಾಯಿದ್ದೆ. ಹಾಗೆ ಚುಮ್ಮಿ ನಾನು ಹೋಗ್ತಾಯಿದ್ದೀನಿ ಕೆಳಗಡೆ ಅಂತ ಅಂದ್ಬಿಟ್ಟು ನನ್ನ ಹಿಂದೆ ಬರ್ತಾಯಿದ್ದಳು ರೀ ಅವಳು. ನಾ ಎಲ್ಲಿ ಹೋಗ್ತಾಯಿದ್ದೀನಿ ಅಂದರೆ ನನ್ನ ಹಿಂದ್ಗಡೆನೇ ಬರ್ತಾಯಿದ್ದಳು. ಹಾಲದು ಕುಡ್ದಿಲ್ಲ, ಏನಿಲ್ಲ, ಹಾಗೆ ಇಟ್ಟಿದ್ದಾರೆ. ಅದಕ್ಕೆ ಹೋಗು ಹಾಲು ಕುಡಿ ಹೋಗು ಅಂತ ಹೇಳಿದ್ದೇನೆ ರೀ. ಹಾಗಾಗಿ ಮತ್ತು ಅವಳು ಈಗ ನಾನು ಹೋಗ್ತಾಳೆ ರೀ, ಮಾತು ಕೇಳ್ತಾಳೆ. ಇವಾಗ ಒಳಗಡೆ ಹೋಗ್ತಾರೆ. ನಾನು ಹೋಗ್ಬಿಟ್ಟು ಬಟ್ಟೆ ಹಾಕಿ ಬಂದೀನಿ, ಅದನ್ನು ಹೋಗಿ ನೋಡಿ ತೊಗೊಂಡು ಬರ್ತೀನಿ ರೀ. ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ತೊಳೆಯೋಕೆ. ಅದಾದ ನಂತರ ಮಧ್ಯಾಹ್ನ ಈ ಥರ ಇತ್ತು ನೋಡಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ಇಷ್ಟ ಆಗಿತ್ತಂದ್ರೆ ಈ ಬಟ್ಟೆ ತೆಗೆದ್ಬಿಟ್ಟು ಮತ್ತು ವಿಡಿಯೋ ಮತ್ತೇನು ಮಾಡೋಂಗಿಲ್ಲ. ಸ್ವಲ್ಪ ಲಾಂಗ್ನ ಆಗುತ್ತೆ ವಿಡಿಯೋ, ನೋಡೋರಿಗೆ ಬೇಜಾರು ಮಾಡ್ಕೋಬಾರ್ದು. ಹಂಗಾಗಿಬಿಟ್ಟು ಇವಾಗ ನಾನು ಸ್ವಲ್ಪ ಅಷ್ಟು ದೊಡ್ಡದನ್ನೆಲ್ಲ ಅಷ್ಟು ಚಿಕ್ಕದನ್ನೆಲ್ಲ ವಿಡಿಯೋಸ್ ಬಿಡ್ತಾಯಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ಇವಾಗ ಬಟ್ಟೆ ಆಯ್ತು ನೋಡಿರಿ ವಾಷಿಂಗ್ ಮಿಷನ್ದಾಗ ಎಲ್ಲನೂ. ಅಮ್ಮನವ್ರ ಮನೆಯಲ್ಲೇ ಇರ್ತೀನಿ ರೀ ನಾನು. ಮೇಲ್ಗಡೆ ಫ್ಲೋರ್ ರೂಮ್ನಾಗ ಇರ್ತೀನಿ ರೀ, ಸೆಕೆಂಡ್ನೇ ಫ್ಲೋರ್ ರೂಮ್ನಾಗ. ಹಾಗೆ ಅಮ್ಮನೂ ಕೂಡ ಇಲ್ಲೇ ವಾಷಿಂಗ್ ಮಿಷಿನ್ದಾಗೆ ಹಾಕೋ ಇರಲಿ, ಮತ್ತು ಕೈಯಿಂದ ತೊಳ್ಕೊಂಡು ಕೊಡ್ತೀವಿ ಮತ್ತು ಬೇಡ ಅಂತ ಹೇಳಿದ್ರೆ. ಹಂಗಾಗಿ ನಾವು ಡೈಲಿ ಇವಾಗ ಮೊದಲೆಲ್ಲ ಹೊರಗಡೆ ತೊಳಿತಾ ಇದ್ದೆ. ಡೈಲಿ ಇವಾಗ ನಾನು ವಾಷಿಂಗ್ ಮಿಷನ್ದಾಗೆ ಹಾಕಿಬಿಡ್ತೀನಿ ರೀ. ಅಲ್ಲೇ ಹಾಕಿ ಬಂದುಬಿಡ್ತೇನೆ ರೀ ತೊಳಿತಾ ಇದ್ರೆ. ಹಂಗಾಗಿ ಮೊದಲು ವಿಡಿಯೋಸ್ ನೋಡೋರಿಗೆ ಗುರುತಿರ್ತದೆ ರೀ ನಾನು ಯಾವ ಥರ ನನ್ನದು ಇತ್ತು, ಏನೇನು ಮಾಡ್ತಾಯಿದ್ದೆ ಅನ್ನೋದು. ಹಳೆ ವಿಡಿಯೋಗಳು ನೋಡೋರಿಗೆ ಗುರುತಾಗುತ್ತೆ. ಹೊಸ್ದಾಗಿ ನೋಡೋರಿಗೆ ಏನು ಗುರುತಾಗೋಂಗಿಲ್ಲ. ಹಂಗಾಗಿ ಫ್ರೆಂಡ್ಸ್ ನಂದು ಈ ಥರ ಅದ ನೋಡಿ. ಡೈಲಿ ರೂಟೀನ್ ಈ ಥರ ಇರುತ್ತೆ. ವಿಡಿಯೋ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾಯಿದೆ. ಇದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇದೇ ಥರ ಸಪೋರ್ಟ್ ಮಾಡೋದ್ರಿಂದ ನಮಗೂ ಖುಷಿ ಆಗುತ್ತೆ. ವಿಡಿಯೋ ಹೆಚ್ಚು ಇನ್ನೂ ಮಾಡಬೇಕು ಅನ್ನಿಸುತ್ತೆ ಫ್ರೆಂಡ್ಸ್. ಹಂಗಾಗಿ ನಿಮ್ಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಕಾಗಲ್ರಿ. ಹಂಗಾಗಿಬಿಟ್ಟು ತುಂಬಾ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಇದೇ ಥರ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್. ಇಲ್ಲೇ ಮುಂದ್ಗಡೆನೇ ಹಾಕ್ತೀನಿ, ಹಾಕಿಬಿಟ್ಟು ಇಲ್ಲಿಗೆ ಎಂಡ್ ಮಾಡ್ತೀನಿ.
ಅಲ್ಲ ವಿಡಿಯೋ ಏನು ಕಂಟಿನ್ಯೂ ಮಾಡೋಂಗಿಲ್ಲ ಫ್ರೆಂಡ್ಸ್, ಯಾಕಂದರೆ ಲಾಂಗ್ ಆಗುತ್ತೆ ವಿಡಿಯೋ ಅಂದ್ಬಿಟ್ಟು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ.